ಪ್ರೈಮರಿ ಸ್ಕೂಲ್ನ ಹುಡುಗ ತಮ್ಮ ತಂದೆ ತಾಯಿ ಹತ್ರ ಬಂದು ಹೇಳ್ತಾನಂತೆ, ಸಮ್ಮರ್ ಹಾಲಿಡೇಸ್ ಬಂದಿರುತ್ತೆ, ಅಪ್ಪ ನನಗೊಂದು ಆಸೆ ಇದೆ, ನಾನು ಒಬ್ಬನೇ ಟ್ರೈನಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು, ನನಗೆ ತುಂಬ ಆಸೆ ಇದೆ, ನಾನು ಒಬ್ಬನೇ ಹೋಗ್ತೀನಿ ಅಂತ ಹಠ ಮಾಡ್ತಾನೆ. ಅಮ್ಮ ಬಿಡೋದಿಲ್ಲ, ಬೇಡ ನಿಮ್ಗೆ ಒಬ್ಬನಿಗೆ ಕಳ್ಸೋಕೆ ನನಗೆ ಧೈರ್ಯ ಇಲ್ಲ ಅಂತ ತುಂಬ ಹಠ ಮಾಡ್ತಾನೆ. ಅವಾಗ ಅವ್ರ ಅಪ್ಪ ಹೇಳ್ತಾರಂತೆ, ಸರಿ ನೀನು ಒಬ್ಬನೇ ಹೋಗಂತೆ ಅಂತ ಹೇಳಿ ಅವನಿಗೆ ಟಿಕೆಟ್ ಎಲ್ಲ ಕೊಟ್ಟು ಟ್ರೈನ್ ಹತ್ತಿಸ್ಬಿಟ್ಟು ನೀನು ಟ್ರೈನಲ್ಲಿ ಕೂತ್ಕೋ, ಹೋಗ್ತಿರು, ಇನ್ ಕೇಸ್ ನಿನಗೆ ಎಲ್ಲಾದರೂ ಮಧ್ಯೆ ಭಯ ಆದರೆ ಅವಾಗ ಈ ಚೀಟಿನ ತೆಗೆದು ನೋಡು ಅಂತ ಅವ್ನ ಜೇಬಲ್ಲಿ ಒಂದು ಲೆಟರ್ನ ಹಾಕ್ತಾರೆ. ಸರಿ, ಆ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದಾನೆ, ಸಣ್ಣ ಹುಡುಗ ಬೇರೆ, ಆ ಜನರಲ್ ಹೋಗಿ ಎಲ್ಲ ಅದು ಇದು ಮಾರೋದಕ್ಕೆ ಕಡಲೆಕಾಯಿ ಅಂತ ಬರ್ತಿದ್ದಾರೆ, ಎಷ್ಟೋ ಜನ ಸೀಟಿಗೋಸ್ಕರ ಸಾಯ್ತಿದ್ದಾರೆ, ಎಷ್ಟೋ ಜನ ಏನೋ ಮನೆ ಬಿಟ್ಟು ಬಂದಿದ್ದೇನೋ, ಒಬ್ಬನೇ ಇದೆಯಾ, ಎಲ್ಲೋ ನೀವು ಅಪ್ಪ ಅಮ್ಮ ಅಂತ ಕೇಳ್ತಿದ್ದಾರೆ. ಅವನಿಗೆ ಭಯ ಶುರುವಾಗುತ್ತೆ. ಅವ್ರ ಅಪ್ಪ ಹೇಳಿ ಜ್ಞಾಪಕ ಬರುತ್ತೆ. ಸೊ ಜೇಬಲ್ಲಿರುವಂಥ ಚೀಟಿನ ತೆಗೆದು ನೋಡ್ತಾನಂತೆ. ಅವ್ರ ಅಪ್ಪ ಅದರಲ್ಲಿ ಬರೆದಿರ್ತಾರೆ, ಏನು ಭಯ ಪಡಬೇಡ ಮಗು, ಹಿಂದಿನ ಬೋಗಿನಲ್ಲಿ ನಾನು ಹತ್ತಿದ್ದೀನಿ ಅಂತ. ಅಂದರೆ ನಿಮ್ಮ ಮಕ್ಕಳು ಏನೇನೋ ಹೊಸದಾಗಿ ಪ್ರಯತ್ನ ಮಾಡಬೇಕು ಅಂತಾರಲ್ಲ, ಅದನ್ನು ತಡಿಯಕ್ಕೆ ಹೋಗಬೇಡಿ, ಪ್ರಯತ್ನ ಮಾಡಲಿ ಅವರು, ಬಟ್ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಅವನೇನೋ ಒಂದು ಹೊಸದೊಂದು ನಾಳೆ ಹೋದ್ಮೇಲೆ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಾನೆ, ಹೊಸದಾಗೊಂದು ನಾನೇ ಒಂದು ಇನ್ವೆನ್ಷನ್ ಮಾಡ್ತೀನಿ ಅಂತ ಅವನಿಗೆ ಸಪೋರ್ಟ್ ಮಾಡಿ, ಬಟ್ ಅವ್ನು ನಿಜವಾಗ್ಲೂ ಆ ದಾರಿಯಲ್ಲಿ ಹೋಗ್ತಿದ್ದಾನೆ, ಒಂದು ಕಣ್ಣಿಟ್ಟಿರಿ, ಆ ಕಣ್ಣನ್ನ ತೆಗಿಬೇಡಿ ಅಷ್ಟೇ. ಸೊ ನೀವು ಕೊಡುವಂಥ ಸಪೋರ್ಟ್ ಏನಿದೆ ಅದು ಬಹಳ ಮುಖ್ಯ ಮಕ್ಕಳಿಗೆ.